ಕರ್ನಾಟಕ ಸ್ಟುಡಿಯೋಗೆ ಸ್ವಾಗತ. ನಾನು ಬಸವರಾಜ್. ರಾಜ್ಯ ಬಿಜೆಪಿಯಲ್ಲಿ ಬಹುದೊಡ್ಡ ಚರ್ಚೆ ಆಗ್ತಿದೆ. ರಾಜ್ಯದ NDA ಕೂಟ ಏನಿದೆ, ಈ ಕೂಟವನ್ನ ಎರಡು ವಸ್ತುಗಳು ಅಕ್ಷರಶಃ ಅಳಿಸಿವೆ. ವಿಶೇಷ ಅಂದ್ರೆ ರಾಜ್ಯದ 4 ಲೋಕಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿ ಗೆಲ್ಲದೆ ಹೋದ್ರೆ ಪ್ರಧಾನಿಯ ಹುದ್ದೆ, ಒಂದು ವೇಳೆ ಸರಳ ಬಹುಮತ NDA ಬಂದರೂ ಕೂಡ ಪ್ರಧಾನಿ ಮೋದಿ ಅವರಿಗೆ ಮತ್ತೊಮ್ಮೆ ಪ್ರಧಾನಮಂತ್ರಿಯ ಹುದ್ದೆ ಮೇಲೆ ಕೂರುವ ಯಾವ ಅರ್ಹತೆಯೂ ಇಲ್ಲದಂತಾಗುತ್ತೆ ಅನ್ನುವಂಥದ್ದು ಸಂಗತಿ. ಸಾಕ್ಷಾತ್ ಮೋದಿ ಅವರು ಸರಳ ಬಹುಮತ ಬಂದರೂ ಕೂಡ ಮತ್ತೊಂದು ಟರ್ಮ್ಗೆ ಪ್ರಮಾಣ ವಚನ ಸ್ವೀಕರಿಸೋ ತನಕ ಕಾಯೋಕ್ಕಾಗಲ್ಲ. ಅವರಾಗಿನೇ ಪ್ರಧಾನಮಂತ್ರಿ ಹುದ್ದೆಗೆ ರಾಜೀನಾಮೆ ಕೊಡಬೇಕಾಗುತ್ತೆ ಅನ್ನುವಂತಹ ಚರ್ಚೆ ನಡೀತಾ ಇದೆ. 4 ಕ್ಷೇತ್ರಗಳು, 2 ವಸ್ತುಗಳು. 2 ವಸ್ತು ಯಾವುದು? ಚೊಂಬು ಮತ್ತು ಪೆನ್ ಡ್ರೈವ್. ಬಹುಪಾಲು ಬಿಜೆಪಿಗರ ಮತ್ತು ಗೋಧಿ ಮಾಧ್ಯಮದ ಭಜನೆಗೆ ಕಾರಣವಾಗಿರುವಂತಹ ಸೋಕಾಲ್ಡ್ ವಿಶ್ವಗುರುವನ್ನ ಕರ್ನಾಟಕದಲ್ಲಿ ಮತ್ತು ಇಡೀ ದೇಶದಲ್ಲಿ ಅಕ್ಷರಶಃ ನಡುಗುವಂತೆ ಮಾಡಿದ್ದು ಚೊಂಬು. ಬಿಜೆಪಿ ಚೊಂಬು ಸರ್ಕಾರ ಅನ್ನುವಂತಹ ಕಾಂಗ್ರೆಸ್ನ ಬ್ರಹ್ಮಾಸ್ತ್ರ ಏನಿತ್ತು, ಇದು ಬಿಜೆಪಿಯನ್ನ ಹಲವು ವೇದಿಕೆಗಳ ಮೇಲೆ ಏನೆಲ್ಲ ಮಾತಾಡಬೇಕು ಅಂತ ಪಟ್ಟಿ ಮಾಡ್ಕೊಂಡ್ ಬಂದಿದ್ರು, ಆ ಎಲ್ಲ ಮಾತುಗಳನ್ನ ಡೆಲಿವರ್ ಮಾಡ್ಲಿಕ್ಕೆ ಸಾಧ್ಯವಾಗ್ಲಿಲ್ಲ ಮೋದಿ ಅವರಿಗೆ. ಇನ್ನು ಬಹುದೊಡ್ಡ ಮುತ್ಸದಿ ದೇಶದ ಅತಿ ಹಿರಿಯ ರಾಜಕಾರಣಿ HD ದೇವೇಗೌಡರಿಗೆ ಅವರದ್ದೇ ಕುಟುಂಬದ ಕುಡಿಯ ಪೆನ್ ಡ್ರೈವ್ 2976 ವಿಡಿಯೋ ಮಾಧ್ಯಮಗಳ ಮುಂದೆ ಬಂದು ಮಾತಾಡ್ಲಿಕ್ಕೂ ಕೂಡ, ಧ್ವನಿ ಎತ್ತಲಿಕ್ಕೂ ಕೂಡ, ತುಟಿ ಬಿಚ್ಚಲಿಕ್ಕೂ ಕೂಡ ಆಗದಂತಹ ಒಂದು ಸಂದಿಗ್ಧ ಸ್ಥಿತಿಯನ್ನ ನಿರ್ಮಾಣ ಮಾಡಿದೆ. ಹಾಗಿದ್ರೆ ಯಾವ 4 ಕ್ಷೇತ್ರಗಳನ್ನ ರಾಜ್ಯದಲ್ಲಿ ಬಿಜೆಪಿ ಗೆಲ್ಲದಿದ್ರೆ ಮೋದಿ ಅವರು ಮತ್ತೆ ಪ್ರಧಾನಿ ಹುದ್ದೆಯ ಮೇಲೆ ಕೂರೋಕೆ ಸಾಧ್ಯವಾಗೋದಿಲ್ಲ. ಈಗಾಗಲೇ ಮೊದಲ ಹಂತದಲ್ಲಿ 2 ಕ್ಷೇತ್ರಗಳಿಗೆ ಚುನಾವಣೆ ಮತದಾನ ನಡೆದಿದೆ. ಒಂದು ಬೆಂಗಳೂರು ದಕ್ಷಿಣ ಕ್ಷೇತ್ರ. ಅಕ್ಷರಶಃ ತೇಜಸ್ವಿ ಸೂರ್ಯ ಅವರು ನೆಕ್ ಟು ನೆಕ್ ಫೈಟ್ ಅನ್ನ ಕೊಡ್ತಿದ್ದಾರೆ. ಒಂದು ಹಂತಕ್ಕೆ ಕಾಂಗ್ರೆಸ್ನ ಅಭ್ಯರ್ಥಿ ಸೌಮ್ಯ ರೆಡ್ಡಿ ಅವರು ಅತಿ ಕಡಿಮೆ ಮತಗಳ ಅಂತರದಿಂದಾಗ್ಲೂ ಮುಂದಿರ್ತಾರೆ ಅನ್ನುವಂಥದ್ದು ಮತಗಟ್ಟೆಯ ಲೆಕ್ಕಾಚಾರ. ಇದು ಕಾಂಗ್ರೆಸ್ನ ಕಾರ್ಯಕರ್ತರು ಮಾತಾಡಿಕೊಳ್ತಿರುವಂತಹ ಸಂಗತಿ. ಅಲ್ಲಿಗೆ ಬೆಂಗಳೂರು ದಕ್ಷಿಣದಲ್ಲೇ ಅವರು ಬಿಜೆಪಿಯನ್ನ ಗೆಲ್ಲಿಸಿಕೊಳ್ಳೋಕೆ ಸಾಧ್ಯವಾಗ್ತಿಲ್ಲ ಅನ್ನೋದಾದ್ರೆ ಮೋದಿ ಅವರ ಅಲೆ ಎಲ್ಲಿದೆ? 2ನೇ ಕ್ಷೇತ್ರ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರ. ಬಿಜೆಪಿಯ RSS ನ ಪ್ರಯೋಗಶಾಲೆ ಕರಾವಳಿಯ ರಾಜಧಾನಿ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರ. ಇಲ್ಲೇ ಪದ್ಮರಾಜ್ ರಾಮಯ್ಯ ಅನ್ನುವಂತಹ ಬಿಲ್ಲವ ಸಮುದಾಯದ ನಾಯಕ, ಕೋಟ ಜನಾರ್ದನ ಪೂಜಾರಿ ಅವರ ಪರಮ ಶಿಷ್ಯ ಚೌಟ ಇದರಲ್ಲಿ ಬಹುದೊಡ್ಡ ಲೀಡನ್ನ ಪಡಿತಾರೆ ಅನ್ನುವಂಥದ್ದು ಕಾಂಗ್ರೆಸ್ ಕಾರ್ಯಕರ್ತರ ಮತ್ತು ಮತಗಟ್ಟೆಗಳ ಲೆಕ್ಕಾಚಾರ. ಯಾವಾಗ ಅವರದ್ದೇ ಸಮುದಾಯದ ಯುವಕರು ಅತಿ ಹೆಚ್ಚು ಕೇಸ್ಗಳನ್ನ ಹಾಕೊಂಡು ಬಿಜೆಪಿಗೋಸ್ಕರ ಓಡಾಡಿ ಹೋರಾಡ್ತಿದ್ರು ಕೂಡ 2024 ಲೋಕಸಭಾ ಚುನಾವಣೆಯ ದಕ್ಷಿಣ ಕನ್ನಡದ ಬಿಜೆಪಿ ಟಿಕೆಟ್ ಅನ್ನ ಬಿಲ್ ಅವರಿಗೆ ಕೊಡದೆ ಅವರಿಗಿಂತ ಅತಿ ಕಡಿಮೆ ಜನಸಂಖ್ಯೆ ಇರುವಂತಹ ಬಂಟರಿಗೆ ಅವಕಾಶ ಮಾಡಿಕೊಟ್ಟಂತಹ ಬಿಜೆಪಿಯ ವಿರುದ್ಧ ಬಿಲ್ ಅವರು ಜಾಗೃತರಾಗಿದ್ದಾರೆ. ಇದೊಂದು ಜಾಗೃತಿ ಇನ್ನುಳಿದಂತಹ 3 ಕ್ಷೇತ್ರಗಳಲ್ಲೂ ಕೂಡ ಬಿಜೆಪಿಗೆ ಶಾಪವಾಗುತ್ತೆ, ಕಾಂಗ್ರೆಸ್ಗೆ ವರವಾಗುತ್ತೆ ಅನ್ನುವಂಥದ್ದು. ಅಲ್ಲಿಗೆ ಬೆಂಗಳೂರು ದಕ್ಷಿಣದಲ್ಲಿ ತುಂಬಾ ನೆಕ್ ಟು ನೆಕ್ ಫೈಟ್ ಇದೆ, ದಕ್ಷಿಣ ಕನ್ನಡದಲ್ಲಿ ನೆಕ್ ಟು ನೆಕ್ ಫೈಟ್ ಇದೆ. ಇನ್ನುಳಿದಂತೆ 2 ಕ್ಷೇತ್ರ ಯಾವುದು? ಹುಬ್ಳಿ ಮತ್ತು ಧಾರವಾಡ. ನೋಡಿ, ಹುಬ್ಳಿ ಮತ್ತು ಧಾರವಾಡದಲ್ಲೂ ಕೂಡ ಒಂದು ಕಡೆ ಮರಾಠ ಸಮುದಾಯದ ನಾಯಕ ಸಂತೋಷ್ ಲಾಡ್ ಅವರನ್ನ ಬಿಜೆಪಿಯ ರಾಜ್ಯಾಧ್ಯಕ್ಷ ನಾಲಾಯಕ್ ಅಂತಹ ಕರೀತಾರೆ. ಮತ್ತೊಂದು ಸಮುದಾಯದ ಪ್ರಭಾವಿ ನಾಯಕನನ್ನ ಅತಿ ತುಚ್ಛ ಪದಗಳಿಂದ ನಿಂದಿಸ್ತಾರೆ ಅನ್ನೋದಾದ್ರೆ ಆ ಸಮುದಾಯಕ್ಕೂ ಒಂದು ಸ್ವಾಭಿಮಾನ ಇರುತ್ತೆ ಅನ್ನುವಂತ ಪ್ರಜ್ಞೆ ಪರಿಜ್ಞಾನ ಇರಲ್ವಾ ಪಕ್ಷದ ಒಬ್ಬ ರಾಜ್ಯಾಧ್ಯಕ್ಷರಿಗೆ? ಇಲ್ಲಿ ಸ್ಫೋಟಗೊಳ್ಳುವಂತಹ ಒಂದು ಆತ್ಮಾಭಿಮಾನದ, ಆತ್ಮಗೌರವದ, ಸ್ವಾಭಿಮಾನದ ಪ್ರಶ್ನೆ ಶಿವಮೊಗ್ಗಕ್ಕೂ ಕೂಡ ಲಗ್ಗೆ ಇಡುತ್ತೆ. ವಿನೋದ್ ಅಸೂಟಿ ಎನ್ನುವಂತಹ ಹಿಂದುಳಿದ ಸಮುದಾಯದ ಯುವಕನನ್ನ ಗೆಲ್ಲಿಸ್ಕೋಬೇಕು ಅಂತ ಕಾಂಗ್ರೆಸ್ ಸಾಂಪ್ರದಾಯಿಕ ಮತಗಳು ಒಗ್ಗೂಡ್ತಿದ್ರೆ ಪುರೋಹಿತ ಶಾಹಿ ವ್ಯವಸ್ಥೆಯನ್ನ ನೆಚ್ಚಿಕೊಂಡಿರುವಂತಹ ಒಂದಷ್ಟು ಮತಗಳಷ್ಟೇ ಪ್ರಹ್ಲಾದ್ ಜೋಶಿ ಅವರಿಗೆ ಬೆನ್ನಿಗೆ ನಿಲ್ತಿವೆ. ಅಷ್ಟೇ ಅಲ್ಲ, ಲಿಂಗಾಯತ ಸಮುದಾಯದ ನಾಯಕತ್ವವನ್ನ ತುಳಿದು ಹಾಕಿದಂತಹ ಪ್ರಹ್ಲಾದ್ ಜೋಶಿ ಅವರ ವಿರುದ್ಧ ಅಲ್ಲಿನ ಸ್ಥಳೀಯ ಲಿಂಗಾಯತ ನಾಯಕರು ಕೂಡ ಒಟ್ಟಾಗಿ ಸೋಲಿಸುವಂತಹ ಒಂದು ಲೆಕ್ಕಕ್ಕೆ ಬಂದಿದ್ದಾರೆ. ಇನ್ನು 4ನೇ ಕ್ಷೇತ್ರ ಶಿವಮೊಗ್ಗ. ಬಿಜೆಪಿ ರಾಜ್ಯಾಧ್ಯಕ್ಷರ ಅಣ್ಣ ಗೆಲ್ಲಲೇಬೇಕು, ಯಡಿಯೂರಪ್ಪ ಅವರ ಪುತ್ರ ಗೆಲ್ಲಲೇಬೇಕು. ಆದ್ರೆ ಅಲ್ಲಿ ಕೂಡ ಹಿಂದುಳಿದ ಸಮುದಾಯದ ಹೆಣ್ಣುಮಗಳು ಮಾಜಿ ಮುಖ್ಯಮಂತ್ರಿ ಸರಕೊಪ್ಪ ಬಂಗಾರಪ್ಪ ಅವರ ಮಗಳು ಬಹುದೊಡ್ಡ ಸವಾಲನ್ನ ನೀಡ್ತಿದ್ದಾರೆ. ಮೇಲ್ನೋಟಕ್ಕೆ ಬಹುಪಾಲು ಬಿಜೆಪಿಯ ನಾಯಕರು
ವೇದಿಕೆಗಳ ಮೇಲೆ ಹೇಳ್ಕೊತಿದ್ದಾರೆ ನಮ್ಮ ನಾಯಕ ರಾಘವೇಂದ್ರ ಗೆದ್ದೇ ಗೆಲ್ತಾರೆ ಅಂತ. ಆದ್ರೆ ಒಂದು ದಕ್ಷಿಣ ಕನ್ನಡದಲ್ಲಿ ಪದ್ಮರಾಜ ರಾಮಯ್ಯ ಅನ್ನುವಂತಹ ಹಿಂದುಳಿದ ನಾಯಕ, ಶಿವಮೊಗ್ಗದಲ್ಲಿ ಹಿಂದುಳಿದ ಸಮುದಾಯಕ್ಕೆ ಸೇರಿರುವಂತಹ ಗೀತಾ ಶಿವರಾಜ್ ಕುಮಾರ್, ಹುಬ್ಳಿ ಧಾರವಾಡದಲ್ಲಿ ಹಿಂದುಳಿದ ಸಮುದಾಯಕ್ಕೆ ಸೇರಿರುವಂತಹ ವಿನೋದ್ ಅಸೂಟಿ, ಎಲ್ಲರೂ ಕೂಡ ಹಿಂದುಳಿದವರು, ಇವರನ್ನ ಗೆಲ್ಲಿಸ್ಕೊಳ್ಳೇಬೇಕು ಅಂತ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರು ಕೂಡ ಟೊಂಕ ಕಟ್ಟಿ ನಿಂತಿದ್ದಾರೆ. ಈ 4 ಕ್ಷೇತ್ರಗಳಲ್ಲಿ ಒಂದೇ ಒಂದು ಕ್ಷೇತ್ರದಲ್ಲಾದ್ರೂ ಬಿಜೆಪಿ ಸೋತು ಬಿಟ್ರೆ ಅದು ಮೋದಿ ಅವರ ಅಲೆ ಇನ್ನು ಇಲ್ಲವೇ ಇಲ್ಲ ಅನ್ನೋದಕ್ಕೆ ಒಂದು ಪಕ್ಕಾ ಕ್ಲಾರಿಟಿ ಸರ್ಟಿಫಿಕೇಟ್. ಮತ್ತೆ ಮೋದಿ ಪ್ರಧಾನಿ ಆಗೋಕೆ ಸಾಧ್ಯ.